ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ತಲಾಕ್ ಆಯಿತು, CA ಆಯಿತು, NRC ಆಯಿತು, ಹಿಜಾಬ್ ಹಲಾಲ್ ಆಜಾನ್ ಆಯಿತು, ಎಲ್ಲವನ್ನೂ ಅವರು ಟೆಸ್ಟ್ ಮಾಡಿ ನೋಡಿದರು. ಈಗ ಅವರು ವಕ್ಫ್ಗೂ ಕೈ ಹಾಕಿದ್ದಾರೆ. ಈ ದೇಶದ ಒಂದು ನಿರ್ದಿಷ್ಟ ವರ್ಗದ ಜನರ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಆಡಳಿತ ಮಾಡುವವರು ಈಗ ವಕ್ಫ್ ತನಕ ಬಂದಿದ್ದಾರೆ. ಇದು ನಿಜಕ್ಕೂ ಭಾರತದ ಮುಸ್ಲಿಮರು ಚಿಂತೆ ಮಾಡಬೇಕಾದ ವಿಷಯವೇ. ಮುಸ್ಲಿಮರಷ್ಟೇ ಅಲ್ಲ, ಸಂವಿಧಾನವನ್ನು ಉಳಿಸಲು ಹೋರಾಡ್ತಾ ಇರುವ ಎಲ್ಲರೂ ಚಿಂತೆ ಮಾಡಬೇಕಾಗಿದೆ. ಈ ದೇಶದ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಜನರು ಚಿಂತೆ ಮಾಡಬೇಕಾದ ವಿಷಯ. ಯಾಕೆಂದರೆ KC ವೇಣುಗೋಪಾಲ್ ಅವರು ಸಂಸತ್ನಲ್ಲಿ ಹೇಳಿರುವಂತೆ ಇದು ಸಂವಿಧಾನದ ಮೇಲೆ ನಡೆಯುತ್ತಿರುವ ದಾಳಿ ಥರನೇ ಇದೆ. ನಿನ್ನೆ ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದೆ. ಅದನ್ನು ಜಂಟಿ ಸದನ ಸಮಿತಿಗೆ ಒಪ್ಪಿಸಲು ನಿರ್ಧರಿಸಲಾಗಿದೆ. ಹೀಗಾಗಿ ಇನ್ನು ಕೆಲ ಸಮಯ ಈ ಬಗ್ಗೆ ದೇಶದಲ್ಲಿ ಚರ್ಚೆ ನಡೆಯಲಿಕ್ಕಿದೆ. ಈಗಾಗಲೇ ವಕ್ಫ್ ಬಗ್ಗೆ ಬೇಕಾದಷ್ಟು ಸುಳ್ಳು ಅಪಪ್ರಚಾರಗಳು ಶುರುವಾಗಿದೆ. ಅದಕ್ಕಾಗಿ ಕೆಲ ಮಾನಗೇಡಿ ಸುದ್ದಿ ನಿರೂಪಕರು ಮತ್ತು ಗೋಧಿ ಮೀಡಿಯಾಗಳು ಸುಪಾರಿ ಪಡೆದಂತೆ ಕೆಲಸ ಮಾಡ್ತಾ ಇದೆ. ಅದೇನೇ ಇರಲಿ, ಈಗ ವಿಷಯಕ್ಕೆ ಬರೋಣ. ಈ ತಿದ್ದುಪಡಿ ಮಸೂದೆ ಭಾರತದಲ್ಲಿರುವ ವಕ್ಫ್ ಮಂಡಳಿ ಮತ್ತು ವಕ್ಫ್ ಆಸ್ತಿಗಳನ್ನು ದುರ್ಬಲಗೊಳಿಸುವ ಭೀತಿ ಎದುರಾಗಿದೆ. ಅವುಗಳನ್ನು ಹಲ್ಲಿಲ್ಲದ ಹಾವಿನಂತೆ ಮಾಡಲು ಹೊರಟಂತಿದೆ. ಈ ತಿದ್ದುಪಡಿ ಮಸೂದೆಯಲ್ಲಿ 1995ರ ವಕ್ಫ್ ಕಾಯ್ದೆಯ ಒಟ್ಟು 44 ಸೆಕ್ಷನ್ಗಳಿಗೆ ತಿದ್ದುಪಡಿ ತರಲಾಗಿದೆ. ಅದು ಬಹುತೇಕ ವಕ್ಫ್ ಮಂಡಳಿ ಮತ್ತು ವಕ್ಫ್ ಆಸ್ತಿಗಳನ್ನು ದುರ್ಬಲ ಮಾಡುವಂಥದ್ದು. ಅದರಲ್ಲಿ ವಕ್ಫ್ ಆಸ್ತಿಯನ್ನು ನಿರ್ಧರಿಸುವ ವಕ್ಫ್ ಮಂಡಳಿ ಮತ್ತು ವಕ್ಫ್ ನ್ಯಾಯಮಂಡಳಿಗಳ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ. ಸೆಕ್ಷನ್ 40, 55A, ಸೆಕ್ಷನ್ 72 ಮುಂತಾದ ಬಹುಮುಖ್ಯ ಅಧಿಕಾರಗಳನ್ನು ಕಿತ್ತುಕೊಂಡು ವಕ್ಫ್ ಮಂಡಳಿ ಮತ್ತು ವಕ್ಫ್ ನ್ಯಾಯಮಂಡಳಿಗಳ ನಡು ಮುರಿಯಲಾಗಿದೆ. ಅದರಲ್ಲಿ ವಕ್ಫ್ ಸಂಸ್ಥೆಗಳಿಗೆ ಮುಸ್ಲಿಮೇತರರನ್ನು ಆಯ್ಕೆ ಮಾಡುವ ಅಧಿಕಾರ ನೀಡಲಾಗಿದೆ. ವಕ್ಫ್ ಆಸ್ತಿಗಳ ಸರ್ವೆ ನಡೆಸಲು ಸರ್ವೆ ಆಯುಕ್ತರಾಗಿದ್ದ ಅಧಿಕಾರವನ್ನು ಕಿತ್ತು ಅದನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. 2 ಮಹಿಳೆಯರಿಗೆ ಅವಕಾಶ ನೀಡಲಾಗಿದೆ. ವಕ್ಫ್ಗೆ ಸಂಸದರನ್ನ ತಂದು ಕೂರಿಸ್ತಾರಂತೆ. ಸರ್ಕಾರ ಸೂಚಿಸುವ ರೀತಿಯಲ್ಲೇ ವಕ್ಫ್ ಹಣ ಬಳಕೆಯಾಗಬೇಕಂತೆ. ಹೀಗೆ 44 ಸೆಕ್ಷನ್ಗಳಿಗೆ ತಿದ್ದುಪಡಿ ತರಲಾಗಿದೆ. ಅವೆಲ್ಲವನ್ನ ನೋಡುವಾಗ ವಕ್ಫ್ ಇಲಾಖೆಯನ್ನ, ವಕ್ಫ್ ಮಂಡಳಿಗಳನ್ನ, ವಕ್ಫ್ ಆಸ್ತಿಗಳನ್ನ ಹಾಳು ಮಾಡಲು ಇವರ ಪಿತೂರಿರುವಂತೆ ಅನುಮಾನ ಮೂಡ್ತಾ ಇದೆ. ಈ ತಿದ್ದುಪಡಿ ಮಸೂದೆಯನ್ನ ಸಮರ್ಥನೆ ಮಾಡುತ್ತಾ ಅವರು ಹೇಳ್ತಾರೆ, ನಾವು ವಕ್ಫ್ಗೆ ತಿದ್ದುಪಡಿ ತಂದಿರೋದು ವಕ್ಫ್ ಆಸ್ತಿಗಳ ಅಭಿವೃದ್ಧಿಗೆ, ಅದರ ಉತ್ತಮ ನಿರ್ವಹಣೆಗೆ ಅಂತ ಅಲ್ಲದೆ ಮುಸ್ಲಿಮರ ಸಬಲೀಕರಣಕ್ಕೆ, ಮುಸ್ಲಿಮರ ಶ್ರೇಯೋಭಿವೃದ್ಧಿಗಾಗಿ ನಾವು ತಿದ್ದುಪಡಿ ಮಾಡಿದ್ದೇವೆ ಅಂದಿದ್ದಾರೆ. ಆದರೆ ಇವರ ಮಾತು ಸ್ವಲ್ಪವೂ ವಿಶ್ವಾಸಾರ್ಹವೇ ಅಲ್ಲ. ಯಾಕೆಂದರೆ ಇವರು ದಿನ ಬೆಳಗಾದರೆ ಮುಸ್ಲಿಮರನ್ನ ಬಹಿರಂಗವಾಗಿ ದ್ವೇಷ ಮಾಡುವವರು. ಇವರ ಲೀಡರ್ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಮುಸ್ಲಿಂ ದ್ವೇಷದ ಭಾಷಣ ಮಾಡಿದ್ದಾರೆ ಅಂತ ಇಡೀ ಜಗತ್ತೇ ನೋಡಿದೆ. ಮುಸ್ಲಿಮರನ್ನ ವಿರೋಧಿಸುವ ಈ ಜನರ ಗುಂಪಿಗೆ ಮುಸ್ಲಿಮರ ಬಗ್ಗೆ ಕಾಳಜಿ ಇರುತ್ತಾ? ಮುಸ್ಲಿಮರನ್ನ ದ್ವೇಷ ಮಾಡುವ ರಾಜಕೀಯ ಪಕ್ಷಕ್ಕೆ ಮುಸ್ಲಿಮರ ಸಬಲೀಕರಣದ ಸದುದ್ದೇಶ ಇರಲು ಸಾಧ್ಯವಾ? ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ಮಾತನಾಡುವವರು ಮುಸ್ಲಿಮರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಅಂದರೆ ಅದನ್ನು ಯಾರಾದರೂ ನಂಬ್ತಾರ? ಅಧಿಕಾರ ಪೀಠದಲ್ಲಿ ಕೂತು ಮುಸ್ಲಿಮರನ್ನ ತೆಗಳುವವರು ವಕ್ಫ್ ಸಂಸ್ಥೆಗಳನ್ನು, ಅದರ ಆಸ್ತಿಗಳನ್ನು ಉಳಿಸಿಕೊಳ್ಳಲು ಕಾನೂನು ಮಾಡ್ತಾರೆ ಅಂದರೆ ಅವರ ಭರವಸೆಗಳು ಸ್ವಲ್ಪವಾದರೂ ನಂಬಿಕೆಗೆ ಅರ್ಹವ? ಖಂಡಿತವಾಗಿಯೂ ಇಲ್ಲ. ಇವರು ಉಳಿಸುವ ಬದಲು ಅಳಿಸಿ ಹಾಕೋಕೆ ಹೊರಟಂತಿದೆ. ನಾವು ರಾಜೇಂದರ್ ಸಾಚಾರ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳ ಆಧಾರದಲ್ಲಿ ಈ ತಿದ್ದುಪಡಿ ಮಾಡಿದ್ದೇವೆ ಅಂತಾನೂ ಮೋದಿ ಸರ್ಕಾರ ಹೇಳಿಕೊಂಡಿದೆ. ಆದರೆ ಆ ಸಮಿತಿ ತುಂಬ ಶಿಫಾರಸುಗಳನ್ನು ಮಾಡಿದೆ. ಅದನ್ನೆಲ್ಲ ಇವರು ಜಾರಿ ಮಾಡಿದ್ದಾರೆ. ಮುಸ್ಲಿಮರಿಗೆ ಸಮಾನ ಅವಕಾಶ ನೀಡಲು, ಮುಸ್ಲಿಮರಿಗೆ ಮೀಸಲಾತಿ ಕೊಡೋಕೆ ಅವರು ಶಿಫಾರಸು ಮಾಡಿದ್ದಾರೆ. ಮುಸ್ಲಿಮರಿಗೆ ಉದ್ಯೋಗದ ಪಾಲನ್ನು ಹೆಚ್ಚಿಸಲು ಹೇಳಿದ್ದಾರೆ. ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಹೆಚ್ಚಿನ ಶಾಲಾ ಕಾಲೇಜುಗಳನ್ನು ನಿರ್ಮಿಸಲು ಶಿಫಾರಸು ಮಾಡಿದ್ದಾರೆ. ಸಾರ್ವಜನಿಕ ಸಂಸ್ಥೆಗಳಿಗೆ ನಾಮನಿರ್ದೇಶನ ಮಾಡುವಾಗ ಮುಸ್ಲಿಮರನ್ನ ಪರಿಗಣಿಸಲು ಶಿಫಾರಸು ಮಾಡಿದ್ದಾರೆ. ಮದ್ರಸಗಳಿಗೆ ಅನುದಾನ ಹೆಚ್ಚಳ ಮಾಡೋಕೆ ವಕ್ಫ್ಗೆ ಹೆಚ್ಚು ಅನುದಾನ ನೀಡುವಂತೆ ಸಾಚಾರ್ ಸಮಿತಿ ಶಿಫಾರಸು ಮಾಡಿದೆ. ಯಾವುದೇ ಶಿಫಾರಸುಗಳನ್ನು ಇವರು ಜಾರಿಗೆ ತಂದಿದ್ದಾರೆ? ಇವರು ಮಾಡಿದ್ದೇನು? ಹಿಜಾಬ್ ಹೆಸರಲ್ಲಿ ಮುಸ್ಲಿಂ ಹೆಣ್ಮಕ್ಕಳನ್ನು ಶಾಲೆಯಿಂದ ಹೊರಗೆ ಹಾಕಿದ್ದು, ಅವರ ಸ್ಕಾಲರ್ಶಿಪ್ ಅನ್ನು ಬಂದ್ ಮಾಡಿತು. ಇಂಥವರು ಸಾಚಾರ್ ಸಮಿತಿಯ ಶಿಫಾರಸುಗಳ ಬಗ್ಗೆ ಮಾತಾಡ್ತಾರೆ. ಇದಕ್ಕಿಂತ ದೊಡ್ಡ ಆತ್ಮವಂಚನೆ ಯಾವುದಿದೆ ಹೇಳಿ?
ಇವರು ವಕ್ಫ್ ಆಸ್ತಿ ಮತ್ತು ವಕ್ಫ್ ವ್ಯವಸ್ಥೆಯನ್ನು ಹಾಳು ಮಾಡಲೆಂದೇ ಆ ಕೆಲಸಕ್ಕೆ ಕೈ ಹಾಕಿದಂತಿದೆ. ಇವರಿಗೆ ಮುಸ್ಲಿಮರ ಬಗ್ಗೆ ಕರುಣೆ ಕಾಳಜಿ ಇದ್ದಿದ್ರೆ ಈ ದೇಶದಲ್ಲಿ ಮುಸ್ಲಿಮರು 3ನೇ ದರ್ಜೆ ನಾಗರಿಕರಂತೆ ಬದುಕಬೇಕಾಗಿರಲಿಲ್ಲ. ಮುಸ್ಲಿಮರು ನಿತ್ಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರಲಿಲ್ಲ. ಬಿಲ್ಕೀಸ್ ಬಾನು, ಜಕಿಯಾ ಜಾಫ್ರಿ ಅಂತವರು ಜೀವ ಭಯದಲ್ಲಿ ಇರಬೇಕಾಗಿರಲಿಲ್ಲ. ಇವರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ದ್ವೇಷ ಭಾಷಣವು ಮಾಡ್ತಾ ಇರಲಿಲ್ಲ. ಇವರು ಮೌಲಾನಾ ಆಜಾದ್ ಎಜುಕೇಷನ್ ಫೌಂಡೇಶನ್ ಅನ್ನ ಮುಚ್ತಾ ಇರಲಿಲ್ಲ. ಇವರು ಮುಸ್ಲಿಂ ವಿದ್ಯಾರ್ಥಿಗಳಿಗೆ, ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿಗೆ ನೀಡ್ತಾ ಇದ್ದ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸ್ತಾ ಇರಲಿಲ್ಲ. ಇವರು ಮುಸ್ಲಿಮರನ್ನ ಗುರಿಯಾಗಿಸಿ ಕಾಯ್ದೆಗಳನ್ನ ತರ್ತಾ ಇರಲಿಲ್ಲ. ಇವರು ದಿನಾಲೂ ಆಜಾನ್, ಹಲಾಲ್, ಹಿಜಾಬ್ ಅಂತ ರಾಡಿ ಮಾಡ್ತಾ ಇರಲಿಲ್ಲ. ಹೀಗಾಗಿ ಮುಸ್ಲಿಮರ ಬಗ್ಗೆ ಇವರಿಗೆ ಕರುಣೆ ಕಾಳಜಿ ಇದೆ ಎಂಬ ಮಾತುಗಳೆಲ್ಲವೂ ಕೇವಲ ಬೋಗಸ್. ಇವರಿಗೆ ಮುಸ್ಲಿಮರ ಮೇಲೆ ದ್ವೇಷ ಇರೋದನ್ನ ನಾವು ನೋಡ್ತಾ ಬಂದಿದ್ದೇವೆ. ಅದೇ ದ್ವೇಷದ ಭಾಗವಾಗಿ ಇವರು ವಕ್ಫ್ವರೆಗೆ ಬಂದಿರೋ ಥರ ಕಾಣ್ತಾ ಇದೆ. ಇವರು ಪ್ರಬಲ ವಕ್ಫ್ ಕಾನೂನುಗಳ ಕೈಕಾಲುಗಳನ್ನು ಮುರಿದು ಹಾಕಿ ಅದನ್ನು ದುರ್ಬಲಗೊಳಿಸೋಕೆ ಸಂಚು ಮಾಡಿದಂತಿದೆ. ಯಾವ ಮುಸ್ಲಿಮರು ಇವರಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಕೇಳಿಕೊಂಡಿರಲಿಲ್ಲ. ಆದರೂ ಇವರು ತಂದಿದ್ದಾರೆ. ಯಾಕೆ ತಂದಿದ್ದಾರೆ ಅಂದರೆ ಇದರಿಂದ ಸಮಾಜದಲ್ಲಿ ಸಂಘರ್ಷ ಏರ್ಪಡಬಹುದು, ಅದರಿಂದ ಒಂದು ರೀತಿಯ ಅಸಹನೆ, ಅಶಾಂತಿ ಮೂಡಬಹುದು. ಅದರಿಂದ ಈ ವರ್ಷದ ಅಂತ್ಯದಲ್ಲಿ ನಡೆಯಲಿರುವ ಕೆಲ ರಾಜ್ಯಗಳ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಬಹುದು ಎಂಬ ದುರುದ್ದೇಶವು ಇದರ ಹಿಂದೆ ಇದ್ದಂತಿದೆ. ಮೇಲ್ನೋಟದಲ್ಲೇ ನೋಡುವಾಗ ಈ ವಕ್ಫ್ ತಿದ್ದುಪಡಿ ಮುಸ್ಲಿಮರ ವಕ್ಫ್ ಆಸ್ತಿಗಳ ಮೇಲೆ ವಕ್ರದೃಷ್ಟಿ ಬೀರಿರುವ ಥರ ಕಾಣ್ತಾ ಇದೆ. ಯಾಕೆಂದರೆ ಮುಸ್ಲಿಮರ ವಕ್ಫ್ ಸಂಸ್ಥೆಗಳನ್ನು ಇವರು ಮುಸ್ಲಿಮೇತರರನ್ನು ತಂದು ಕೂರಿಸುವ ಪ್ಲ್ಯಾನ್ ಮಾಡಿದ್ದಾರೆ. ಹೀಗಾದರೆ ಬಿಜೆಪಿ ಅಧಿಕಾರದಲ್ಲಿರುವ ಕಡೆ ಮುಸ್ಲಿಮರನ್ನು ವಿರೋಧಿಸುವ ಜನರನ್ನೇ ಇವರು ಅಲ್ಲಿ ತಂದು ಕೂರಿಸಬಹುದು. ವಕ್ಫ್ ಸಂಸ್ಥೆಗಳನ್ನು ಹೇಗೆ ಹಾಳು ಮಾಡಬಹುದು, ವಕ್ಫ್ ಆಸ್ತಿಗಳನ್ನು ಹೇಗೆ ಲಗಾಡಿ ಮಾಡಬಹುದು ಅಂತ ಯೋಚಿಸಬಲ್ಲ ಜನರನ್ನೇ ಈ ಬಿಜೆಪಿಯವರು ಸದಸ್ಯರನ್ನಾಗಿ ಮಾಡಬಹುದು. ಅಂತಹವರು ಬಂದು ವಕ್ಫ್ ಸಂಸ್ಥೆಗಳನ್ನು, ವಕ್ಫ್ ಆಸ್ತಿಗಳನ್ನು ಹಾಳು ಮಾಡ್ತಾರಾ, ಉದ್ಧಾರ ಮಾಡ್ತಾರಂತ ಹೇಳೋಕೆ ಯಾವುದೇ ಸಂಶೋಧನೆ ಮಾಡಬೇಕಾಗಿಲ್ಲ. ಈ ಮುಸ್ಲಿಂ ವಿರೋಧಿಗಳು ಬಂದು ವಕ್ಫನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡ್ತಾರೆ ಹೊರತು ಅದನ್ನು ಅಭಿವೃದ್ಧಿ ಮಾಡಲು ಅವರು ಮುಂದಾಗಲ್ಲ. ಇವರು ವಕ್ಫ್ನಲ್ಲಿ ಮುಸ್ಲಿಮೇತರನ್ನ ಸದಸ್ಯರನ್ನಾಗಿ ಮಾಡಲು ಹೊರಟಿದ್ದಾರಲ್ಲ, ಹಾಗಿದ್ರೆ ಇವರು ಬೇರೆ ಬೇರೆ ಧಾರ್ಮಿಕ ಮಂಡಳಿಗಳಲ್ಲೂ ಇದೇ ನೀತಿ ಅಳವಡಿಸಬೇಕಲ್ವಾ? ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಂಸ್ಥೆಗಳಲ್ಲಿ ಇವರು ಮುಸ್ಲಿಮರು, ಕ್ರಿಶ್ಚಿಯನ್ನರಿಗೆ ಅವಕಾಶ ಕೊಡ್ತಾರ? ಅಸಾದುದ್ದೀನ್ ಓವೈಸಿ ಅವರನ್ನ ರಾಮ ಮಂದಿರ ಟ್ರಸ್ಟ್ನಲ್ಲಿ ಸದಸ್ಯರನ್ನಾಗಿ ಮಾಡ್ತಾರ? ಕೇದಾರನಾಥ ಸೇರಿದಂತೆ ಈ ದೇಶದಲ್ಲಿ ಹಲವು ದೇಗುಲ ಮತ್ತು ಅದರ ಆಸ್ತಿಗಳನ್ನು ನಿರ್ವಹಣೆ ಮಾಡುವ ಟ್ರಸ್ಟ್ಗಳಿದೆಯಲ್ಲ, ಅದರಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡ್ತಾರ? ಇಲ್ವಲ್ಲ. ಮತ್ತ್ಯಾಕೆ ವಕ್ಫ್ನಲ್ಲಿ ಮುಸ್ಲಿಮೇತರಿಗೆ ಅವಕಾಶ ಕೊಡಬೇಕು? ವಕ್ಫ್ನಲ್ಲಿ ಸಂಸದರು ಕೂಡ ಇರಬೇಕು ಅಂತ ಕಿರಣ್ ರಿಜಿಜು ಸಂಸತ್ನಲ್ಲೇ ಹೇಳಿದ್ದಾರೆ. ಎಂತಹ ಸಂಸದರು ಇರಬೇಕು ಹೇಳಿ? ವಕ್ಫ್ ಅನ್ನೋದೇ ಇರಬಾರ್ದು, ಅದು ನಾಶವಾಗಬೇಕು ಅಂತ ಹೇಳೋ ಈ ದೇಶದ ಹಲವು ಕೋಮುವಾದಿ ಸಂಸದರು ಅಲ್ಲಿರಬೇಕಾ? ವಕ್ಫ್ ಅಂದರೆ ಉರಿದು ಬೀಳುವ ಬಿಜೆಪಿಯ ಸಂಸದರು ಅಲ್ಲಿರಬೇಕಾ? ಬಿಜೆಪಿಯಲ್ಲಿ 240 ಸಂಸದರಿದ್ದಾರೆ. ಅದರಲ್ಲಿ ಮುಕ್ಕಾಲು ಪಾಲು ಸಂಸದರು ಕೋಮುವಾದಿಗಳು. ಅವರಿಗೆ ಮುಸ್ಲಿಮರು ಅಂದರೆ ಆಗಲ್ಲ, ವಕ್ಫ್ ಅಂದರೂ ಆಗಲ್ಲ. ಅಂತಹವರು ವಕ್ಫ್ ಸಂಸ್ಥೆಗಳಲ್ಲಿ ಸದಸ್ಯರಾಗಬೇಕಾ? ಯಾಕೆ ಈ ದೇಶದ ಮುಸ್ಲಿಮರಿಗೆ ಅಷ್ಟೊಂದು ದುರ್ಗತಿ ಬಂದಿದೆಯಾ? ಮುಸ್ಲಿಮರ ವಕ್ಫ್ ಆಸ್ತಿಗಳನ್ನು ನಿರ್ವಹಣೆ ಮಾಡಲು, ಅದನ್ನು ಬಳಕೆ ಮಾಡಲು, ಅಭಿವೃದ್ಧಿಗೊಳಿಸಲು ಈ ದೇಶದ ಮುಸ್ಲಿಮರ ಕೈಲೇ ಸಾಧ್ಯವಿದೆ. ಮುಸ್ಲಿಮರೇನು ಅಷ್ಟು ಕೈಲಾಗದವರಲ್ಲ. ಈ ಬಿಜೆಪಿಯ 240 ಕೋಮುವಾದಿ ಸಂಸದರು ಬಂದು ವಕ್ಫ್ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡಬೇಕಾಗಿಲ್ಲ. ಇವರು ಮಹಿಳೆಯರನ್ನ ಕಡ್ಡಾಯವಾಗಿ ವಕ್ಫ್ ಸಂಸ್ಥೆಗಳಲ್ಲಿ ಸದಸ್ಯರನ್ನಾಗಿ ಮಾಡಲು ಹೊರಟಿದ್ದಾರೆ. ನೋಡಿದ್ರೆ ಎಂತಹ ಮಹಿಳಾ ಪ್ರೇಮಿಗಳು ಅಂತ ಜನ ಚಪ್ಪಾಳೆ ತಟ್ಟಬೇಕು. ಆ ಥರ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ. ಆದರೆ ಇವರಂತಹ ನಾಚಿಗೆಟ್ಟವರಂದ್ರೆ ಕಟ್ಟಿಕೊಂಡ ಹೆಂಡತಿಯನ್ನ ಇವರು ನಡು ನೀರಿನಲ್ಲಿ ಬಿಟ್ಟು ಬಂದವರು. ಗುಜರಾತಿನ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಆಕೆಯ ಕುಟುಂಬವನ್ನ ಕೊಂದ ದುಷ್ಟರನ್ನ ಖುಲಾಸೆ ಮಾಡಿ ಜೈಲಿಂದ ಬಿಡುಗಡೆಗೊಳಿಸಿ ಅವರಿಗೆ ಹಾರ ಹಾಕಿ ಸ್ವಾಗತ ಮಾಡಿದವರು. ಕೊಲೆಗೀಡಾದ ಒಬ್ಬ ಮಾಜಿ ಸಂಸದರ ವಿಧವಾ ಪತ್ನಿ ಇವರ ಮುಂದೆ ನ್ಯಾಯಕ್ಕಾಗಿ ಅಂಗಲಾಚಿದ್ರು. ಆಕೆಗೆ ನ್ಯಾಯ ಕೊಡಿಸಿದವರು ಇವರು. ಬಟ್ಟೆಯ ಕಾರಣಕ್ಕೆ ಹೆಣ್ಮಕ್ಕಳನ್ನ ಶಾಲೆಯಿಂದ ಹೊರಗೆ ಹಾಕಿದವರು ಇವರು. ಈ ದೇಶದ ಸುಪ್ರೀಂ ಕೋರ್ಟ್ ಮಹಿಳೆಯರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಕೊಟ್ಟಾಗ ಅದರ ವಿರುದ್ಧ ಬೆಂಕಿ ಹಚ್ಚಿ ಗಲಭೆ ಮಾಡಿದವರು ಇವರು. ಇಂತಹವರು ವಕ್ಫ್ನಲ್ಲಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತಾರೆ. ಇವರು ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ. ಅದೆಷ್ಟೋ ವರ್ಷಗಳಿಂದ ಮಹಿಳಾ ಸಮುದಾಯ ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿಗೆ ಆಗ್ರಹಿಸ್ತಾ ಇದೆ. ಆದರೆ ಸುಮ್ಮನೆ ಮಸೂದೆ ಮಂಡಿಸಿ ಕೈ ತೊಳೆದುಕೊಂಡಿದ್ದಾರೆ. ಜನಗಣತಿ ಬಳಿಕ ಮಹಿಳಾ ಮೀಸಲಾತಿ ಜಾರಿಗೆ ಬರೋದಂತೆ.
ಆದರೆ ಇವರು ಯಾವಾಗ ಜನಗಣತಿ ಮಾಡೋದೋ ಗೊತ್ತಿಲ್ಲ. 2021ರಲ್ಲಿ ಜನಗಣತಿ ಆಗಬೇಕಾಗಿತ್ತು. ಅವಧಿ ಮುಗಿದು 3 ವರ್ಷ ಆಯಿತು. ಆದರೆ ಗಣತಿ ಇನ್ನೂ ಆಗಿಲ್ಲ. ಸದ್ಯಕ್ಕೆ ಆಗುವ ಲಕ್ಷಣವೂ ಕಾಣ್ತಾ ಇಲ್ಲ. ಇವರು ತುರ್ತಾಗಿ ಆ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನ ಮಾಡದೆ ವಕ್ಫ್ ಬಳಿಗೆ ಬಂದಿದ್ದಾರೆ. 2014ರಲ್ಲಿ ಇವರಿಗೆ ಅಧಿಕಾರ ಸಿಕ್ಕ ಬಳಿಕ ಒಂದು ಧರ್ಮವನ್ನ ಗುರಿಯಾಗಿಸಿ ಒಡೆದಾಳುವುದೇ ಇವರ ನೀತಿ ತರ ಆಗಿದೆ. ಮೊದಲಿಗೆ ತಲಾಕ್ ವಿಷಯಕ್ಕೆ ಬಂದರು, ಬಳಿಕ CAA NRC ತಂದರು, ಕಾಶ್ಮೀರಕ್ಕೆ ಹೋದರು, ಇಡೀ ದೇಶದಲ್ಲಿ ಹಲಾಲ್ ಆಜಾನ್ ಹಿಜಾಬ್ ಅಂತ ಬೊಬ್ಬೆ ಹಿಡಿದ್ರು. ಅದರ ಮಧ್ಯೆ ಸಮಾನ ನಾಗರಿಕ ಸಂಹಿತೆ ಅಂತ ಮಾತಾಡ್ತಾ ಇದ್ದಾರೆ. ಅದೇ ಜನರು ಈಗ ವಕ್ಫ್ ಆಸ್ತಿಗಳಿಗೆ ಕೈ ಹಾಕಿದ್ದಾರೆ. ಇದು ಹೀಗೆ ಮುಂದುವರಿದರೆ ಅವರು ಪ್ರತಿಯೊಬ್ಬ ಮುಸ್ಲಿಮರ ಮನೆಗಳಿಗೂ ಬರಬಹುದು. ವಕ್ಫ್ವರೆಗೆ ಬಂದವರು ಮುಸ್ಲಿಮರ ಮನೆಗಳಿಗೆ ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಇನ್ನೊಂದೆಡೆ ಈ ವಿಚಾರದಲ್ಲಿ ಗೋಧಿ ಮೀಡಿಯಾಗಳು ಮತ್ತು ಕೆಲ ಮಾನಗೇಡಿ ಸುದ್ದಿ ನಿರೂಪಕರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ಅವರು ಈಗಾಗಲೇ ರಂಗಕ್ಕಿಳಿದು ವಕ್ಫ್ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಕನ್ನಡದ ಕೆಲ ಸುದ್ದಿ ನಿರೂಪಕರಿದ್ದಾರೆ. ಅವರು ಮೊನ್ನೆಯಿಂದ ಅಪಪ್ರಚಾರ ಶುರು ಮಾಡಿದ್ದಾರೆ. ಯಾವುದೇ ಆಸ್ತಿ ಇರಲಿ, ಯಾರದೇ ಆಸ್ತಿ ಇರಲಿ, ಅಲ್ಲಿಗೆ ಹೋಗಿ ವಕ್ಫ್ ಬೋರ್ಡ್ನವರು ಒಂದು ಬೋರ್ಡ್ ಹಾಕಿದರೆ ಸಾಕಂತೆ, ಅದು ವಕ್ಫ್ ಬೋರ್ಡ್ ಆಸ್ತಿ ಆಗುತ್ತಂತೆ. ಲಜ್ಜೆಗೆಟ್ಟ, ನಾಚಿಕೆಗೆಟ್ಟ ಮಾನಗೇಡಿ ಸುದ್ದಿ ನಿರೂಪಕರು ಈ ರೀತಿ ಸುಳ್ಳು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಇವರಪ್ಪನ ಆಸ್ತಿಯನ್ನ, ಇವರ ತಾತಂದಿರ ಆಸ್ತಿಯನ್ನ ವಕ್ಫ್ ಬೋರ್ಡ್ನವರು ಬಂದು ಬೋರ್ಡ್ ಹಾಕಿ ಕಬಳಿಸಿದವರ ತರ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವರ ಸುಳ್ಳುಗಳನ್ನ, ಇವರ ಅಪಪ್ರಚಾರಗಳನ್ನ ನಮಗೂ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕಿದೆ. ಇವರ ಬಂಡವಾಳಗಳನ್ನ ನಮಗೂ ಬಿಚ್ಚಿಡ್ಲಿಕ್ಕಿದೆ. ಖಂಡಿತ ಬಿಚ್ಚಿಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.